ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟ್ರೈಲರ್. ಐ ಮೀನ್ ನನಗೂ ಎಕ್ಸ್ಪೆಕ್ಟೇಷನ್ ಕೆಂಜಸ್ ಚೇತನ್ ಸರ್ ಅವ್ರು ನನ್ನ ಈ ಫಿಲಮ್ ಅಲ್ಲಿ ಹಾಕಿಲ್ಲ, ಬಟ್ ಆದ್ರೂ ಐ ಮೀನ್ ವೆರಿ ಹ್ಯಾಪಿ ದಟ್ ದ ಮೂವಿ ಹ್ಯಾಸ್ ಕಮ್ ರಿಯಲಿ ಗುಡ್. ತುಂಬಾ ಖುಷಿ ಇದೆ ಈ ಹೋಲ್ ಟೀಮ್ ಇಂದ ಇಷ್ಟೊಂದು ಚೆನ್ನಾಗಿರೋ ಒಂದು ಫಿಲಮ್ ಬಂದಿದೆ. ಸೊ ಈಗ ಐ ಥಿಂಕ್ ದ ಹೋಲ್ ಟೀಮ್, ನಮ್ಮ ಒಂದು ಚೌಚೌಬಾತ್ ಎಲ್ಲ ತಂಡದವರು ಬಂದು ಮಾತಾಡುವಂತ ಒಂದು ಒಂದು 50 ನಿಮಿಷ ಐ ಥಿಂಕ್ ವಿ ಕ್ಯಾನ್ ಆಲ್ ಡಿಸ್ಕಸ್ ಅಬೌಟ್ ಚೌಚೌಬಾತ್ ನಿಮ್ ಜರ್ನಿ. ಒಂದು ಚಿಕ್ಕದಾಗಿ ಮೀಡಿಯಾದವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಪ್ರವೀಣ್ ಸರ್ ಇದ್ದಾರಾ, ದ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಜೋಯ್ ಸರ್ ಆ್ಯಂಡ್ ಹೌದು ಸರ್, ಹೌದು ಸರ್, ಖಂಡಿತ ಹೌದು. ಇಲ್ಲ, ಅದು ದಟ್ಸ್ ಅ ಪಂಚ್ ಲೈನ್, ಒಂದು ಚೌಚೌಬಾತ್ ಅದು ಪಂಚ್ ಲೈನ್ ಅಷ್ಟೇ. ಸೊ ಅದು ಹೇಳೋದಷ್ಟೇ. ಇಲ್ಲ, ಓಪನಿಂಗ್ ಮಾಡಿಬಿಟ್ಟು ನಾನು ಅವರು ಪಂಚ್ ಲೈನ್ ಅನ್ನು ಕೊಟ್ಟಿದ್ದಷ್ಟೇ. ಖಂಡಿತ ನಮ್ಮ ಕನ್ನಡ ಏನು ಇದಿದೆ, ಕನ್ನಡ ಫಿಲ್ಮಿಗೆ ಕನ್ನಡದಾಗೆ ಹೇಳೋದು. ಬಟ್ ಆ ಒಂದು ಪಂಚ್ ಲೈನ್ ಇದೆ, ಕ್ಯಾ ಬಾತೆ ಅಂದ್ರೆ ಚೌಚೌಬಾತ್ ನಮ್ಮ ಕನ್ನಡ, ಚೌಚೌಬಾತ್ ನಮ್ದು ಅಂತ ಹೇಳಿದಷ್ಟೇ. ಕ್ಯಾ ಬಾತೆ ಎಲ್ಲಿ ಕ್ಯಾ ಬಾತ್ ಇದ್ರು ಚೌಚೌಬಾತ್ ನಮ್ದು ಅಂತ ಹೇಳಿದ್ದು ಅಷ್ಟೇ. ಆನ್ಸರ್ ಅದು ಇದೆ ಸರ್, ಸಾರಿ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಬಟ್ ಕ್ಯಾ ಬಾತ್ ಎಲ್ಲಿದ್ರು ನಮ್ದೇ ಚೌಚೌಬಾತ್ ಅಂತ, ದ್ಯಾಟ್ಸ್ ದ ಹೋಲ್ ಆನ್ಸರ್ ಅಷ್ಟೇ. ಸೊ ಯಾ, ಟೀಮ್ ಎಲ್ಲ ಟೀಮ್ ಒಂದ್ಸಲ ಬಂದ್ಬಿಟ್ಟು ಕೂತ್ಕೊಳ್ಳಿ. ಚೌಚೌಬಾತ್ ಒಂದು ಹೈಪರ್ ಲಿಂಕ್ ರಾಮ್ ಕಾಮ್ ಚಿತ್ರ. ಹೈಪರ್ ಲಿಂಕ್ ಅಂದರೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ದಿರೋ ಹೇಳ್ತೀನಿ. ಹೈಪರ್ ಲಿಂಕ್ ಅಂದರೆ 3 ಇಲ್ಲ 4, 2ಗಿಂತ ಮೇಲೆ ಜಾಸ್ತಿ ಸ್ಟೋರಿಗಳಿರುತ್ತೆ. ಒಂದಕ್ಕೊಂದು ಅದು ಕ್ಯಾರೆಕ್ಟರ್ಗೆ ಸಿಕ್ಕದೆ ಎಲ್ಲೂ ಕನೆಕ್ಟ್ ಆಗದೆ, ಬಟ್ ಸ್ಟೋರಿ 3 ಸೇರಿ ಒಂದು ಕತೆ ಆಗಿರುತ್ತೆ. ಇದರಲ್ಲಿ ನಮ್ಮ ಚೌಚೌಬಾತಲ್ಲಿ 3 ಕತೆ ಬರುತ್ತೆ. ಶಶಾಂಕ್ ಸಾಗರ್ ಗೌಡ ಮತ್ತು ಶಶಾಂಕ್ ಕ್ಯಾರೆಕ್ಟ್ ಮಾಡಿದ್ದಾರೆ, ಅರುಣಾ ಬಲರಾಜ್ ಅವ್ರದ್ದೊಂದು ಸ್ಟೋರಿ. ಆಮೇಲೆ ಗೀತಾ ಮತ್ತು ಪ್ರಕರ್ಷ, ಆಮೇಲೆ ಧನುಷ್ದು ಒಂದು ಸ್ಟೋರಿ ಬರುತ್ತೆ. ಆಮೇಲೆ ಇನ್ನೊಬ್ರು ಆ್ಯಕ್ಟರ್ ಬಂದಿಲ್ಲ, ಸಂಕಲ್ಪ ಶರ್ಮಾ ಅಂತ, ಸತ್ಯ ಕ್ಯಾರೆಕ್ಟ್ ಮಾಡಿದ್ದಾರೆ ಅವರು, ಮತ್ತು ನಿಶಾಂತ್ ಶೆಟ್ಟಿ ಮಾಡಿರೋದು. ಈ 3 ಸ್ಟೋರಿಗಳು ಏನಾಗುತ್ತೆ ಅಂದರೆ ಅದರಲ್ಲಿ ಚಾಲೆಂಜಿಂಗ್ ಏನಂದರೆ, ಸ್ಟಾರ್ಟಿಂಗ್ ವಿದಿನ್ 18-20 ಮಿನಿಟ್ಸಲ್ಲಿ ನಿಮಗೆ ಆ 3 ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಕೊಡ್ಬೇಕು. ನಿಮಗೆ ಸ್ಟಾರ್ಟಿಂಗ್ ನಿಮ್ಗೆ ಅನಿಸ್ಬೇಕದು ಬೇರೆ ಬೇರೆ ಸ್ಟೋರಿ ಅಂತ. ಇಂಟ್ರೋಲ್ ಆಗುವಾಗ 2 ಸ್ಟೋರಿ ಕನೆಕ್ಟ್ ಆಗುತ್ತೆ. ನಿಮಗೆ ಆಫ್ಟರ್ 20 ಮಿನಿಟ್ಸ್ ನಂತರ ಅದು ಒಂದೇ ಫಿಲಮ್ ಆಗಿಬಿಡುತ್ತೆ. ಅದು ದೊಡ್ಡ ಚಾಲೆಂಜಿಂಗ್ ಎಡಿಟಿಂಗ್ ಪ್ಯಾಟರ್ನ್ ಆ್ಯಂಡ್ ಸ್ಕ್ರೀನ್ ಪೇ ಅಲ್ಲಿ. ಸ್ಟಾರ್ಟಿಂಗ್ 18-20 ಮಿನಿಟ್ಸ್ ಒಳಗೆ ನಿಮಗೆ 3 ಸ್ಟೋರಿ ಇದು ಬೇರೆ ಅಂತ ತೋರಿಸ್ಬೇಕು ನಿಮಗೆ. ಅದಾದಮೇಲೆ ಈ 3 ಸ್ಟೋರಿಗಳು ಒಂದೇ ಫಿಲಮ್ ಅಂತ ನಮ್ದು ಕನ್ವೆ ಮಾಡಬೇಕು, ಅದು ಚಾಲೆಂಜಿಂಗ್. ಹೈಪರ್ ಲಿಂಕಲ್ಲಿ ಅದೇ ಯಾಕಂದರೆ ಪ್ರತಿ ಕ್ಯಾರೆಕ್ಟರು ಪ್ರತಿ ಸ್ಟೋರಿದು ಒಂದು ಸ್ಪೀಡ್ ಇರುತ್ತೆ. ಈಗ ಎಕ್ಸಾಂಪಲ್ ಅರುಣಾ ಬಲರಾಜ್ ಮೇಡಮ್ದು ಒಂದು ಅವ್ರದ್ದು ಮಾತಾಡೋ ಸ್ಟೈಲ್ ಇದೆ ಇದಾಗಲಿ. ಸೊ ಅದು ಅವ್ರ ಸೀಕ್ವೆನ್ಸ್ ಬಂದಾಗ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ, ಅದು ಚಾಲೆಂಜಿಂಗ್ ಇದೆ. ಎಡಿಟಿಂಗ್ ಆ್ಯಂಡ್ ಸ್ಕ್ರೀನ್ ಪೇ ಆ್ಯಂಡ್ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋದೇ ಹೈಪರ್ ಲಿಂಕ್ದು ದೊಡ್ಡ ಚಾಲೆಂಜಿಂಗ್. ಡೆಫಿನೆಟ್ಲಿ ನಾವು ಏನು ಹೇಳಿದ್ರು, ಈಗ ನೀವು ಟ್ರೇಲರ್ ನೋಡಿದಾಗ ಇದು ಒಂದೇ ಫಿಲಮ್ ಥರ ಅನಿಸ್ತಲ್ಲ, ಅದೇ ಥರ ಫಿಲಮ್ ಇದೆ. ಬಟ್ ಸ್ಟಾರ್ಟಿಂಗ್ 20 ಮಿನಿಟ್ಸ್ ನಿಮಗೆ ಸಪ್ರೇಟ್ ಇರುತ್ತೆ. ಸೊ ಡೆಫಿನೆಟ್ಲಿ ಇದು ಹೌದು ಸರ್, ಇಂಟ್ರೋಲ್ ಆಗುವಾಗ 2 ಲಿಂಕ್ ಕನೆಕ್ಟ್ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಡೆಫಿನೆಟ್ಲಿ ನನಗೆ ಹೇಳ್ಬೋದೇನೋ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಆಗುವಾಗ ಒಂದು ಸ್ಟೋರಿ ಅದು ಎಲ್ಲೂ ಸಿಗಲ್ಲ, ಬಟ್ ಅದೇ ಫಿಲಮ್ದು ಮೇನ್ ಪಿಲ್ಲರ್ ಆಗಿರುತ್ತೆ, ಬಟ್ ಎಲ್ಲೂ ಸಿಗಲ್ಲ ಅದು. ಸೊ ಅದೇ ಅದ್ರ ಬ್ಯೂಟಿ. ಮೇ ಬಿ ಕ್ಲೈಮ್ಯಾಕ್ಸ್ ಬಂದಾಗ ನಿಮಗೆ ಓಕೆ, ಇನ್ನೊಂದು ವಿಷಯ ಹೇಳಬೇಕು. ಫಿಲಮ್ ನೋಡಿ ಒಬ್ರು ಡಿಸ್ಟ್ರಿಬ್ಯೂಟ್ರು ಅವರೇ ಕಂಟೆಂಟ್ ಅಪ್ಲೋಡ್ ಮಾಡಿ ಡಿಸ್ಟ್ರಿಬ್ಯೂಷನ್ ಅವರೇ ನೋಡ್ತಿದ್ದಾರೆ. ಹೊಸೊಬ್ಬರಿಗೆ ಇದು ಸಿಗ್ತಿರೋದು ದೊಡ್ಡ ವಿಷಯ, ಯಾಕಂದ್ರೆ ನಿಮಗೂ ಗೊತ್ತಿದೆ ದೊಡ್ಡ ಸ್ಟಾರ್ ಫಿಲಮ್ಗಳಿಗೆ ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಬಟ್ ನಮಗೆ ಅದೊಂದು ಅಂದರೆ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಇದೆ. ಕಂಟೆಂಟ್ ಚಾರ್ಜ್ ಸೇರಿಸಿ ಫೈಲ್ ಅಪ್ಲೋಡಿಂಗ್ ಎಲ್ಲ ಅವರೇ ನೋಡ್ತಿದ್ದಾರೆ. ಸೊ ಫಿಲಮ್ ನೋಡಿದ್ದಾರೆ, ಒಂದು 40-50 ಜನ ನೋಡಿದ್ದಾರೆ. ನಾವು ಎಲ್ಲರದ್ದು ರಿವ್ಯೂ ತೊಗೊಂಡಿದ್ವಿ. ಹೌದು, ಅದೇನೇ ಇರ್ಬೋದು, ನಮ್ಮದು ವೆಲ್ ವಿಶರ್ಸ್ ಇರ್ತಾರೆ. ಆ್ಯಂಡ್ ಅದಕ್ಕಾಗಿ ನಾನು ಏನು ಮಾಡಿದೆ, ಒಂದು ಚೀಟಿ ಥರ ಮಾಡಿ ಅವ್ರ ಕಡೆ ರಿವ್ಯೂ ತೊಗೊಂಡ್ಬಿಟ್ಟು, ಸೊ ಈಗ ನನ್ನ ಮುಂದೆ ಬಂದಾಗ ಸೂಪರ್ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ರಿವ್ಯೂ ಗೊತ್ತಾಗುತ್ತೆ ನಿಮಗೆ ಆ ಚೀಟಿಯಲ್ಲಿ ಇರುತ್ತಲ್ಲ, ಎಲ್ಲ 4.5 ಇಂಡಸ್ಟ್ರಿ ಅವರು ಫಿಲಮ್ ಥರ ನೋಡಲ್ಲ, ಅಂದರೆ ಅದು ಶಾರ್ಟ್ಸ್ ಬಗ್ಗೆ ಇದ್ರ ಬಗ್ಗೆ ನೋಡ್ತಾರಲ್ಲ, ಅವ್ರದ್ದೆಲ್ಲ 4 ಬಂದಿದೆ. ಆಡಿಯನ್ಸ್ದೆಲ್ಲ 4.5 ಇದೆ. ಆ ಫಿಲಮ್ ನೋಡಿದ ಮೇಲೇ ಇವರು ಡಿಸ್ಟ್ರಿಬ್ಯೂಟರು ನಾವೇ ಕಂಟೆಂಟ್ ಚಾರ್ಜ್ ಎಲ್ಲ ನಾವೇ ನೋಡ್ಕೊಂಡು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದೆ. ಆ್ಯಂಡ್ ಟ್ರೇಲರ್ ನೋಡಿದ್ರಲ್ಲ, ಅದೇ ಯಾವ ಸರ್ ಹೈಪರ್ ಲಿಂಕ್ ನನಗೆ ಅಂದರೆ ಈಗ ಏನಾಗುತ್ತೆ ಅಂದರೆ, ಯಾರಾದ್ರೂ ಸರ್ ನೀವು ಬಂದರೂ ನಾಳೆ ಸೂಪರ್ ಸರ್ ಅಂತಲೇ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಅದರದ್ದು ರಿವ್ಯೂ ನನಗೆ ಸಿಗಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಚೀಟಿ ಕೊಟ್ಬಿಟ್ಟು, ಸರ್ ನಿಮ್ಗೆ ಏನು ಅನ್ಸುತ್ತೆ ಬರೀ ಹೆಸರು ಬರೀಬೇಡಿ, ಸ್ಟಾರ್ ಹಾಕಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಸೊ ನನಗೂ ಶಾಕ್ ಆಯಿತು. ಆ್ಯಕ್ಚುಲಿ ಇನ್ನೊಂದು ಫಸ್ಟು ನಾವು ಪ್ರೀಮಿಯರ್ ಶೂಟ್ ಇದ್ದು ಮಂಗಳೂರಲ್ಲಿ, ಸೊ ಡಿಸ್ಟ್ರಿಬ್ಯೂಟರ್ ಮಂಗಳೂರು ಕಡೆಯವರು. ಸೊ ಅಲ್ಲಿ ಆಡಿಯನ್ಸ್ ಹೆಂಗಂದರೆ, ಅದೇ ನಾನು ಉಡುಪಿಯವನೇ, ಬಟ್ ತುಂಬ ಏನು ರಿಯಾಕ್ಟ್ ಮಾಡಲ್ಲ. ಬಟ್ ಹೊರಗಡೆ ಬಂದಾಗ ರಿಯಾಕ್ಷನ್ ಮಾಡಿದ್ರೆ ಶಾಕ್ ಆಯಿತು. ಬಟ್ ಇಲ್ಲಿ ನೋಡಿದ್ರೆ ಸ್ವಲ್ಪ ನಗ್ತಾರೆ, ಇಲ್ಲಿ ಥರ ಓಪನ್ ಆಗಿ ಅವರು ರಿಯಾಕ್ಟ್ ಮಾಡಲ್ಲ, ಬಟ್ ಅಲ್ಲಿ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು. ಈಗ ನಾನು ಏನೇ ಹೇಳ್ಬೋದು, ಫಿಲಮ್ ಡೆಫಿನೆಟ್ ಆಗಿ ನೀವು ಪ್ರೀಮಿಯರ್ ಶೋ ಎಲ್ಲರೂ ಬಂದು, ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ,
5, 6, 8 ಫಿಲಮ್ ಇದ್ದಾಗ ಹೊಸಬರು ಫಿಲಮ್ ಪ್ರೀಮಿಯರ್ ಶೋ ಇಟ್ಟರು ಬರಲ್ಲ ಮೀಡಿಯಾದವರು. ದಯವಿಟ್ಟು ಬನ್ನಿ, ಫಿಲಮ್ ಚೆನ್ನಾಗಿಲ್ಲ ಅಂದ್ರೆ ಬರೀರಿ ಸರ್, ಬೈದೇ ಬರೀರಿ. ಫಿಲಮ್ ವೆರಿ ಗುಡ್ ಇದ್ರೇ ಬರೀರಿ, ಇಲ್ಲಾಂದ್ರೆ ಬೈದೇ ಬರೀರಿ, ನಾವು ತಿದ್ಕೊಳ್ತೀವಿ. ಯಾವ ಸರ್? ಹಾಂ ಹೌದು ಸರ್, ನಾನು ಇದು ಎಡಿಟಿಂಗ್ ಬೇರೆ ಕೊಡೋಣ ಅಂತ ಪ್ಲಾನ್ ಇದೆ. ಯಾಕಂದರೆ ಪ್ರೊಡಕ್ಷನ್ ಅಂದರೆ ಇನ್ವೆಸ್ಟರ್ ಇದ್ರೂ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದೆಲ್ಲ ನಾವೇ. ಎಡಿಟಿಂಗು ಅಸೋಸಿಯೇಟ್ ಇಲ್ಲ, ಕಾಸ್ಟ್ ಕಟ್ಟಿಂಗ್ ಎಲ್ಲ ಅಂದರೆ ಇಲ್ಲಿ ಎಲ್ಲರೂ 3-4 ಕೆಲಸ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಹರ್ಷವರ್ಧನ್ ಆ್ಯಕ್ಟರು, ಆಮೇಲೆ EP ಇವರು. ಹರ್ಷ ಯಾಕೆ ಬಂದಿಲ್ಲ ಸರ್? ಪ್ರತಿಯೊಬ್ಬರು ಇವರು ಪ್ರಕಾಶ್ ಶಾಸ್ತ್ರಿ ಮತ್ತು ಧನುಷ್ ಅಸಿಸ್ಟೆಂಟ್ ಡೈರೆಕ್ಟರ್ ಆ್ಯಕ್ಟರು. ಸೊ ಹಂಗಂಗೆ ಮಾಡಿರೋದು. ಸೊ ಇದೆಲ್ಲ ನಾವು ಹೇಳಬೇಕಾಗಿಲ್ಲ. ಈಗ ಏನು ಟ್ರೇಲರ್ ಬಗ್ಗೆ ಏನಾದರೂ ಇದ್ದರೆ ಕೇಳಿ ಪ್ಲೀಸ್. ಇದೆಲ್ಲ ನಾವು ಸ್ಟ್ರಗಲ್ ಇದ್ದೇ ಇರುತ್ತೆ. ಈಗ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಸಬ್ಮಿಟ್ ಮಾಡಿದ್ವಿ. ಅದ್ರ ರೂಲ್ಸ್ ಪ್ರಕಾರ ಸೆಲೆಕ್ಟ್ ಆದರೆ ಹೋಪ್ಫುಲಿ, ಅಂದರೆ ರೆಗ್ಯುಲರ್ ಕಮರ್ಷಿಯಲ್ ಥರ ಇಲ್ಲ, ಫೈಟ್ ಆಗಲಿ ಆ ಥರ ಏನಿಲ್ಲ. ಈ ಫಿಲಮಲ್ಲಿ ಫೈಟು ಡಬಲ್ ಮೀನಿಂಗ್ ಎಲ್ಲ ಕ್ಲೀನ್ ಯೂ ಸಿಕ್ಕಿದೆ. ಏನಾದರೂ ಸೆಲೆಕ್ಟ್ ಆಯ್ತಂದರೆ ಫೆಸ್ಟಿವಲ್ ಮುಗಿದ ತಕ್ಷಣ March 8 ಇಲ್ಲಾಂದರೆ February ಎಂಡ್ ವೀಕ್ ಸೆಲೆಕ್ಟ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ರೆಗ್ಯುಲರ್ ಫಿಲಮ್ಗಿಂತ ಡಿಫ್ರೆಂಟ್ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಇದೆ. ಚೌಚೌಬಾತ್ ಅನ್ನೋದು ಈಗ ನನಗೆ ಈ ಟೈಟ್ಲ್ ಯಾಕೆ ಇಡಬೇಕು ಅನ್ಸಿದೆ ಅಂದರೆ, ಒಂದು ಖಾರ ಒಂದು ಸ್ವೀಟು, ಅದು ಒಂದು ಪ್ಲೇಟ್ಗೆ ಹೆಂಗೆ ಬರುತ್ತೆ? ಯಾರೋ ಒಬ್ರು ಡಿಮ್ಯಾಂಡ್ ಇರುತ್ತೆ. ಈಗ ನಮ್ಮ ಕಡೆ ಕೇಸರಿಬಾತಿಗೆ ಸಾಂಬಾರ್ ಜೊತೆ ಚಟ್ನಿ ಜೊತೆ ತಿನ್ನೋರು ನೋಡಿದ್ದೀನಿ ನಾನು. ಯಾರ್ದೋ ಒಬ್ರದ್ದು ಡಿಮ್ಯಾಂಡಿಂದಾಗಿ 2 ವಿರುದ್ಧ ದಿಕ್ಕಿನ ಟೇಸ್ಟ್ಗಳು ಒಂದು ಪ್ಲೇಟಿಗೆ ಬರುತ್ತೆ. ಮೇ ಬಿ ನಿಮಗೆ ಕ್ಲೈಮ್ಯಾಕ್ಸ್ ಬಂದಾಗ ಇದು ನಿಮ್ಗೆ ಅನ್ಸುತ್ತೆ. ನಾವು ಮಾತಾಡೋದು ಏನಾದರೂ ಕ್ವಶನ್ ಇದ್ರೆ ಪ್ಲೀಸ್ ಕೇಳಿ. ಅಂದರೆ ನಮಗೆ ಶುರುವಾಗಿದ್ದು ಆಗಸ್ಟಿಂದ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಡಿಸೆಂಬರಲ್ಲಿ 3ನೇ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಪ್ಯಾಚ್ ವರ್ಕ್ ಎಲ್ಲ ನಾವು ಮಾರ್ಚಲ್ಲಿ ಮುಗೀತು. ಆಮೇಲೆ ಸೆನ್ಸರ್ ಜುಲೈ ಎಂಡಿಗೆ ಆಯಿತು. ಕೊಪ್ಪ ಮತ್ತು ನಿಮ್ಮದು ಬೆಂಗಳೂರಲ್ಲಿ, ಮೇಜರ್ ಬೆಂಗಳೂರಲ್ಲಿತ್ತು. 2 ಸ್ಟೋರಿ ಬೆಂಗಳೂರು, 1 ಕೊಪ್ಪದು. ಬಟ್ ಬೆಂಗಳೂರು ಸ್ಟೋರಿನೂ ಸ್ವಲ್ಪ ವಿಜುವಲಿ ಸ್ವಲ್ಪ ಅಂದರೆ ನಮಗೆ ಏನಂದರೆ ಬ್ಯೂಟಿಗಾಗಿ ಕನಕಪುರ ರೋಡಲ್ಲಿ ಒಂದು ಮೇಜರ್ ಒಂದು ಸೀನ್ ಅಲ್ಲಿ ಶೂಟ್ ಮಾಡಿದ್ವಿ. ಕನಕಪುರ ರೋಡ್ ಒಂದು ಟೆಂಪಲ್ ಇದೆ ಅಲ್ಲಿ. ಲಾಸ್ಟ್ ಸಾಂಗ್ ರಿಲೀಸ್ ಆಗಿತ್ತು, ಕಣ್ಣು ಇರೋದೆ ಅಂತ. ನಮಗೆ ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ, ರೀಸನ್ ಏನಂತ ಗೊತ್ತಿರುತ್ತೆ ಎಲ್ರಿಗೂ. ಅದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ. ಸೊ ಚೇತನ್ ಸರ್ ಜೊತೆ ಮೊದಲನೇ ಫಿಲ್ಮ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಇದಕ್ಕಿಂತ ಮೊದಲು ನಾನು ಸುಮಾರು 7-8 ಸಿನಿಮಾಗೆ ವರ್ಕ್ ಮಾಡಿದ್ದೀನಿ. ಬಟ್ ಪ್ಯೂರ್ ರೊಮ್ಯಾಂಟಿಕ್ ಕಾಮಿಡಿ ಫಸ್ಟ್ ಟೈಮ್ ಸಿಕ್ಕಿದೆ. ಸೊ ಇಟ್ ವಾಸ್ ಅ ಟಾಸ್ಕ್. ಬಿಕಾಸ್ ರೊಮ್ಯಾಂಟಿಕ್ ಜಾನರ್ಗೆ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ. ಆ್ಯಂಡ್ ಪ್ರಮೋದ್ ಮರವಂತೆ ಅವರು ಎಲ್ಲ ಇರೋ 3 ಸಾಂಗು ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ನಾನು ಪ್ರಮೋದ್ ಅವರು ಐ ಥಿಂಕ್ ಒಂದು 25-30 ಹಾಡ್ ಮೇಲೆ ವರ್ಕ್ ಮಾಡಿದ್ವಿ. ಬಟ್ ಇದು ಮೊದಲನೇ ಸಿನಿಮಾ, ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಮೊದಲನೇ ಸಿನಿಮಾಗೆ ವರ್ಕ್ ಮಾಡಿರೋದು ಫಸ್ಟ್ ಫಿಲ್ಮ್ ಒಟ್ಟಿಗೆ ಅಂತ. ಆ್ಯಂಡ್ ಅದರಲ್ಲಿ 2 ಹಾಡನ್ನ ಚೇತನ್ ನಾಯಕ್ ಅವ್ರು ಹಾಡಿದ್ದಾರೆ. ಇನ್ನೊಂದು ಹಾಡು ವಲೀಶ್ ಭಟ್ ಅಂತ, ಅವ್ರದ್ದು ಕನ್ನಡ ಇಂಡಸ್ಟ್ರಿ ಡೆಬ್ಯೂ. ಅವ್ರು ಬರಲಿಲ್ಲ ಇವತ್ತು. ಬಟ್ ಕ್ವಶನ್ಸ್ ಇದೆ. ಆ್ಯಂಡ್ ಅಂಜನಾ ಪದ್ಮನಾಭನ್ ಅವ್ರು ಹಾಡಿದ್ದಾರೆ. ಮೆಲೋಡಿ ಸಾಂಗ್ಸ್ ಎಲ್ಲ. ಹೌದೌದು, ಸೀಕ್ವೆನ್ಸ್ಗೆ ಇಲ್ಲ ಚೌಚೌ ಬರ್ತಾರೆ ಏನಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಫ್ಟರ್ ಕೋವಿಡ್ ಮೊದಲನೇ ಸತಿ ಮೀಡಿಯಾನ ಮೀಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಶಶಾಂಕ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಈ ಸ್ಟೋರಿನ ಆ್ಯಕ್ಚುಲಾಗಿ ಏನಾದ್ರು ಸ್ವಲ್ಪ ಹೇಳ್ಬಿಟ್ರೆ ಕತೆ ರಿವೀಲ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಹುಕ್ ಆಗಿರೋದ್ರಿಂದ ಒಂದೊಂದು ಪಾತ್ರನೂ ಎಲ್ಲದಕ್ಕೂ ಈಕ್ವಲಿ ಕನೆಕ್ಟೆಡ್ ಆಗಿದೆ. ಸೊ ಜಾಸ್ತಿ ಅದ್ರ ಬಗ್ಗೆ ಹೇಳೋದಕ್ಕಿಂತ ಖಂಡಿತವಾಗ್ಲೂ ಈ ಸಿನಿಮಾ ನೋಡಕ್ ಬಂದವ್ರಿಗೆ ನಿರಾಶೆ ಆಗಲ್ಲ. ನಾನೊಂದು IT ಎಂಪ್ಲಾಯ್ ಆಗಿ ಒಬ್ಬ ತಾಯಿಯ ಪ್ರೀತಿಯ ಮಗನಾಗಿರ್ತೀನಿ. ಈಚ್ ಆ್ಯಂಡ್ ಎವ್ರಿಥಿಂಗ್ ತಾಯಿ ಸಪೋರ್ಟ್, ಎಲ್ಲದಕ್ಕೂ ತಾಯಿ ಮಗನ ಒಂದು ಸೆಂಟಿಮೆಂಟು, ಆ ಪಾತ್ರನ ನಾನು ನಿರ್ವಹಿಸಿದ್ದೀನಿ ಈ ಸಿನಿಮಾದಲ್ಲಿ. ಅದನ್ನ ಹೇಳಕ್ ಆಗೋದಿಲ್ಲ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ನಾನೇ ಹುಡುಗಿನೋ ತಾಯಿ ಹುಡುಕ್ತಾರ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ನಾನು ಮೂಲತಃ ಮಂಗಳೂರಿನವನು. ಸೊ ಈ ಕ್ಯಾರೆಕ್ಟರ್ ಕೂಡ ಕರಾವಳಿ ಭಾಗದಿಂದ ಬಂದಂಥ ಒಂದು ಕ್ಯಾರೆಕ್ಟರ್ ಇಲ್ಲಿ ಪ್ಲೇ ಮಾಡಿದ್ದೀನಿ. ಅದೇ ಇದು 3 ಸ್ಟೋರಿ ಆಗಿರೋದ್ರಿಂದ ಅದರಲ್ಲಿ ಒಂದು ಸ್ಟೋರಿ ನಂದಿರುತ್ತೆ. ಹೈಪರ್ ಲಿಂಕ್ ಅದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುತ್ತೆ.
ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಇನ್ನೋಸೆಂಟ್ ಆಗಿರುವಂಥ ವ್ಯಕ್ತಿ. ಸೊ ಟ್ರೈಲರಲ್ಲೂ ನೋಡಿರ್ತೀರ, ಅಷ್ಟು ಒಂದು ಸಿಂಪಲ್ ಆಗಿರ್ತೀನಿ ನಾನು ಅಷ್ಟೇ. ಆ ಕ್ಯಾರೆಕ್ಟರ್ನ ಇಲ್ಲಿ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ. ನಾನೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸತ್ಯ ಕ್ಯಾರೆಕ್ಟರ್ದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಜೊತೆಗೆ ಫಸ್ಟ್ ಶೆಡ್ಯೂಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಹೌದು, ಫಸ್ಟ್ ಟೈಮ್. ಹಲೋ, ನಮಸ್ತೆ. ನನ್ನ ಹೆಸರು ಗೀತಾ ಅಂತ. ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮೊದಲು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆ ಥ್ರೂ ನನಗೆ ಡೈರೆಕ್ಟರ್ ಇದು ಈ ಮೂವಿ ಬಗ್ಗೆ ಗೊತ್ತಾಗಿ, ಆಡಿಷನ್ ಬಗ್ಗೆ ಗೊತ್ತಾಗಿ ಆಡಿಷನ್ ಕೊಟ್ಟು ಆಮೇಲೆ ಸೆಲೆಕ್ಟ್ ಆದ ಈ ಮೂವಿಗೆ. ಸೊ ಇದೊಂದು ಎಲ್ಲರೂ ಹೇಳಿದ ಹಾಗೆ ಹೈಪರ್ ಲಿಂಕ್ ರಾಮ್ ಕಾಮ್ ಮೂವಿ ಇದು. 3 ಕಥೆಗಳನ್ನ ತುಂಬಾ ಸೊಗಸಾಗಿ ಹಿಂಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಚೇತನ್ ಸರ್ ಅವರು. ಸೊ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಈ ಮೂವಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನಾನೊಂದು ಒಳಗಡೆ ತುಂಬ ನೋವು ಇಟ್ಕೊಂಡು ಹೊರಗಡೆ ನಗ್ತಾ ಇರುವಂಥ ಒಂದು ಹುಡುಗಿಯ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ಎಲ್ಲ ಸ್ಟೋರಿನೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಹೌದು, ನನ್ನ ಫಸ್ಟ್ ಮೂವಿ. ಇದಕ್ಕಿಂತ ಮೊದಲು ಆ್ಯಡ್ಸ್ ಎಲ್ಲ ಮಾಡಿದ್ದೆ, ಇನ್ನೊಂದು ಅಡ್ವರ್ಟೈಸ್ಮೆಂಟ್. ಅದೇ ನನಗೆ ಆಡಿಷನ್ ಗೊತ್ತಾಯಿತು, ಆಡಿಷನ್ ಇದೆ ಅಂತ, ಈ ಮೂವಿದು ಆಡಿಷನ್ ನಡೀತಾ ಇದೆ ಅಂತ. ಸೊ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರಕರ್ಷ ಅಂತ. ಇದು ನನ್ನ ಮೊದಲ ಫಿಲ್ಮ್ ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡಿದ್ದೀನಿ. ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ. ಇದರಲ್ಲಿ ನಾನು ಆಡಿಷನ್ ಬಗ್ಗೆ ಗೊತ್ತಾಗಿ ಆಡಿಷನ್ ಥ್ರೂ ಸೆಲೆಕ್ಟ್ ಆಗಿದ್ದೆ. ಥ್ಯಾಂಕ್ ಯು ಕೇಂಜಾ ಸರ್ ಮತ್ತು ಚೌಚಬಾದ್ ಟೀಮ್ಗೆ. ನಾನು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿನೂ ವರ್ಕ್ ಮಾಡಿದ್ದೀನಿ. ಮತ್ತು ನನ್ನ ಕ್ಯಾರೆಕ್ಟರ್ ಬಂದು ಸಾನ್ವಿ ಅಂತ. ಸಾನ್ವಿ ಒಂದು ತಂಗಿ ರೋಲ್ ಪ್ಲೇ ಮಾಡಿದ್ದಾರೆ, ಒಂದು ಫನ್ ತಂಗಿ. ಸೊ ಅದು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮೂವಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ರೇವಾ ಯೂನಿವರ್ಸಿಟಿಯಲ್ಲಿ ಥಿಯೇಟರ್ ಡಿಗ್ರಿ ಮಾಡಿದ್ದೀನಿ. ಸೊ ಸಪ್ರೇಟ್ ಆಗಿ ಥಿಯೇಟರ್ ಗ್ರೂಪ್ ಇದೆ ನಮ್ಮದು. ಓಕೆ, EP ಹರ್ಷವರ್ಧನ್ ಸರ್ ಅವರು, ನಾನು ಆ್ಯಕ್ಟ್ ಮಾಡಿಲ್ಲ, ನಾನು ಅವ್ರ ಜೊತೆ ಇದರಲ್ಲಿ ಹೆಲ್ಪ್ ಮಾಡ್ತಾ ಬಂದೆ ಅಷ್ಟೇ. ನೆಕ್ಸ್ಟ್ ಮೂವಿ ಮೇ ಬಿ ಅದೇ ಹೇಳಿದ್ದಾರೆ, ವೆಯ್ಟ್ ಮಾಡ್ತೇವೆ. ನೆಕ್ಸ್ಟ್ ಮೂವಿಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕೆಂಜೆ ಸರ್ ಅವರು. ತುಂಬ ವರ್ಷಗಳ ಸ್ನೇಹ ನಂದು. ಸೊ ಹರ್ಷವರ್ಧನ್ ಸರ್, ಚೇತನ್ ಸಿಂಗರ್. ಸೊ ಪ್ಲೀಸ್. ಹಾಯ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಚೇತನ್ ನಾಯಕ್ ಅಂತ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ 2 ಸಾಂಗ್ ಹಾಡಿದ್ದೀನಿ ನಾನು. ಒಂದು ಸಾಂಗ್ ರಿಲೀಸ್ ಆಗಿದೆ, ಕಣ್ಣು ಇರೋದೆ ಅಂತ. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. 1-2 ಸಾಲ ನಿಮಗೋಸ್ಕರ ಹಾಡ್ತೀನಿ. ಕಣ್ಣು ಇರೋದೆ ನಿನ್ನನ್ನು ನೋಡೋದಕ್ಕಂತ, ಕಾಲು ಇರೋದೆ ನಿನ್ನ ಹಿಂದೆ ಓಡಾಡೋಕಂತ, ನೀನು ಬರೋದೆ ನನ್ನನ್ನು ಕಾಡೋದಕ್ಕಂತಲೇ. ನಿಜಾನೇ ಹೇಳುವೆ, ಮನ್ಸು ಇರೋದೆ ನಿನ್ ಪ್ರೀತಿ ಮಾಡೋದಕ್ಕಂತ, ಮಾತು ಬರೋದೆ ನಿಂಗೇನು ಹೇಳೋದಕ್ಕಂತ, ನಾನು ಇರೋದೆ ನೀ ಹೇಳಿ ಕೇಳೋದಕ್ಕಂತಲೇ. ಮೊದಲ ಲವ್ವು ಆಗಿದೆ 108ನೇ ಬಾರಿಗೆ, ಲೆಕ್ಕ ಉಂಟು ಬ್ರೇನಿಗೆ ಹಾರ್ಟಿಗೆಲ್ಲ. ಎದೆಲಿ ಚುರ್ರಂತಿದೆ, ಎದೆಲಿ ಚುರ್ರಂತಿದೆ, ಕಣ್ಣು ಕೊಡೋ ಡಿಪ್ಪನೆ ನೋಡುತ್ತಾ. ಎದೆಲಿ ಚುರ್ರಂತಿದೆ, ಎದೆಲಿ ಚುರ್ರಂತಿದೆ, ತುಟಿಗಳಾಗೋ ಸಿಪ್ಪನೆ ಕೇಳುತ್ತಾ. ಥ್ಯಾಂಕ್ ಯು. ಬರೆದಿರೋದು ಪ್ರಮೋದ್ ಮರವಂತೆ ಅವರು. ಎಸ್ ಸರ್, ನಾನೇ ಹಾಡಿರೋದು ಸರ್. ಸಾಗರ್ ಅವರು ಸಕ್ಕದಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸರ್, ಸಾಗರ್ ಅವರು ಮಾಡಿದ್ದಾರೆ. ಸಾಗರ್ ಅವರು ಸಕ್ಕದಾಗಿ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಅವರು ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಎಲ್ರಿಗೂ ನಮಸ್ಕಾರ. ಚೌಚೌಬಾತ್ ತುಂಬ ವಿಶೇಷವಾದಂಥ ಸಿನಿಮಾ. ನನಗೆ ಹೇಮಂತ್ ಜೋಯ್ ಸರ್ ಹೇಳ್ದಂಗೆ ಈ ಕೊರೋನಾ ಟೈಮಲ್ಲಿ ನಾವು ಒಂದಿಷ್ಟು ಹಾಡುಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ
ಅದೇವ್ರು ಹೇಳಿದಂಗೆ ಒಂದು 20-25 ಸಿಂಗಲ್ಸ್ಗಳನ್ನೇ ಮಾಡಿಕೊಂಡು ನಾವು ಇಬ್ಬರು ಸಿಂಗಲ್ ಆಗಿ ಹುಡುಕ್ಬಿಟ್ಟಿದ್ವಿ. ಸೊ ಈ ಸಿಂಗಲ್ ಆಗಿರೋ ನನ್ನನ್ನು ಸಿಂಗಲ್ ಕಾರ್ಡ್ ಲಿರಿಸಿಸ್ಟ್ ಆಗಿ ಲಾಂಚ್ ಮಾಡಿದಂಥ ಸಿನಿಮಾ ಚೌ ಚೌ ಬಾತ್. ಸೊ ಥ್ಯಾಂಕ್ಸ್ ಹೇಳಬೇಕು ಚೇತನ್ ಅವರಿಗೆ. ಯೂಶ್ವಲಿ 1-2 ಹಾಡುಗಳನ್ನು ಬರ್ಸೋದಕ್ಕೆ ಅಪ್ರೋಚ್ ಮಾಡ್ತಾರೆ. ಹೇಮಂತ್ ಅವ್ರು ಹೇಳಿದ ಕೂಡಲೇ ಪ್ರಮೋದ್ ಅವ್ರು ಬರೀಲಿ ಎಲ್ಲ ಹಾಡು ಅಂತ ಹೇಳಿದ ಕೂಡಲೇ ನನ್ನ ಮೇಲೆ ನಂಬಿಕೆ ಇಟ್ಟು ಬರೆಸ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನಾನು ನೋಡಿದ್ರೆ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಡೈರೆಕ್ಟರ್ ಹೇಳಿದ್ರು ಒಂದ್ಸತಿ ಸಿನಿಮಾ ನೋಡಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿದರು. ನನಗೆ ಇವಾಗ ಟ್ರೈಲರ್ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ನೋಡಬೇಕಿತ್ತು, ಇವಾಗ ಇನ್ನು ಕೂಡಲೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿದೆ. ಟ್ರೈಲರ್ ಹೆಂಗೆ ಅಂದರೆ ನಾವೀಗ ಯಾವುದಾದ್ರು ಚೌಚೌ ಬಾತ್ ತಿಂತಾ ಇದ್ರೆ ಒಂದು ಸ್ಪೂನ್ ಎತ್ಕೊಂಡು ತಿಂತೀವಲ್ಲ ಹಾಗೆ. ಸೊ ಟೇಸ್ಟ್ ಅಲ್ಲೇ ಗೊತ್ತಾಗ್ತಾ ಇದೆ. ಸೊ ಎಂಟೈರ್ ಚೌಚೌ ಬಾತ್ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ವಿಶೇಷವಾಗಿ ಗೆಳೆಯ ಹೇಮಂತ್ ಜೋಯ್ಸ್ ಅವರಿಗೆ ಶುಭ ಹಾರೈಸ್ತೀನಿ. ಯಾಕಂದರೆ ನಾನು ಮತ್ತು ಅವರು ತುಂಬ ಕನಸು ಕಟ್ಟಿದ್ವಿ, ಎಷ್ಟು ಈ ಥರ ಹಾಡುಗಳು ಮಾಡಬೇಕು ಆ ಥರ ಹಾಡುಗಳು ಮಾಡಬೇಕು ಅಂತ. ಬಹುಶಃ ಎಲ್ಲ ಕನಸಿಗೆ ದಾರಿಗೆ ಇದೊಂದು ಮೊದಲ ಹೆಜ್ಜೆ ಆಗುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ಇವಾಗ ಹಾಡಿದ್ರಲ್ಲ ಸರ್, ಇದು ನೋಡಿದ್ರೆ ನಾವು ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇದು ಮಾಡ್ತೀವಿ. ಇಲ್ಲಿ ಅವನು ನನಗೆ ಕಣ್ಣಿರೋದೇ ನೀನು ನೋಡೋದಕ್ಕೆ ಅಂತ, ಮಾತಿರೋದೇ ಇದು ಮಾಡೋದಕ್ಕೆ ಅಂತ. ಅದ್ರಲ್ಲಿ ಒಂದಿದೆ ತುಟಿಗಳ ಗಾಸಿಪ್ಪನೆ, ಕಣ್ಣು ಕೊಡೋ ಡಿಮ್ ಡಿಪ್ಪನೆ. ನಾವು ಯೂಶ್ವಲಿ ಗಾಡಿಗಳ ಲೈಟ್ಗಳು, ಸೊ ಅವಳು ಕಣ್ಣು ಮೇಲೆ ಹಿಂಗೆ ಕೆಳಗಡೆ ನೋಡಿದ್ರೆ ಡಿಮ್ ಡಿಪ್ ಅನ್ನೋ ಥರ. ಸೊ ತುಂಬ ನನಗೆ ಸ್ಪೇಸ್ ಇತ್ತು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಈವನ್ ಡೈರೆಕ್ಟರ್ ಕಡೆಯಿಂದ ಆಗಿರ್ಬೋದು, ಇವ್ರ ಕಡೆಯಿಂದ ನಾನೇನೇ ಹೊಸದಾಗಿ ಕೊಟ್ಟರು ಕೂಡ ಅದನ್ನು ಸ್ವೀಕರಿಸ್ತಾ ಇದ್ರು. ಹಾಗಾಗಿ ನನಗೆ ತುಂಬ ಸ್ಪೇಸ್ ಇತ್ತು ಸರ್ ಇಲ್ಲಿ. ನಮ್ಮದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್ ಕೂಡ. ಅದೇ ಇಲ್ಲಿ ಎಲ್ಲರೂ ಡಬಲ್ ಟ್ರಿಬಲ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ. ಪ್ರೊಡ್ಯೂಸರ್ ಲಾಸ್ಟ್. ನಮಸ್ಕಾರ ಸರ್, ನನ್ನ ಹೆಸರು ಹರ್ಷವರ್ಧನ ಪ್ರಸಾದ್ ಅಂತ. ನಾನು ಪ್ರೀವಿಯಸ್ ಒಂದು ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೆ. ಸೊ ಇಲ್ಲೇ ಅದು ಪ್ರಮೋಷನ್ನು ಇಲ್ಲೇ ಆಗಿತ್ತು. ಮತ್ತು ಮೇರಿ ಅಂತ ಕೂಡ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೆ ನೀವೆಲ್ಲ ಬಂದಿದ್ರಿ ಮೀಡಿಯಾದವರು. ನನ್ನ ಇದೊಂದು 3ನೇ ಸಿನಿಮಾ ಚೌ ಚೌ ಬಾತ್ ಅಂತ. ನಾನು ಆ್ಯಕ್ಚುಲಿ ಇದಕ್ಕೆ ಆರ್ಟಿಸ್ಟ್ ಆಗಿ ಬಂದಿದ್ದು. ಇದರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ತುಂಬ ಶಾರ್ಟ್ ಫಿಲಮ್ಸ್ ಎಲ್ಲ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಸೊ ಈ ಮೂವಿಲಿ ಚಾನ್ಸ್ ಸಿಕ್ಕಿದೆ ಅಂದರೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ನಮ್ಮದ್ರಲ್ಲೂ ಎಲ್ಲ ಎರಡು ಕೆಲಸ ಮಾಡ್ತಾ ಇದ್ದಾರೆ. ಯಾವ್ದಾರ ಕೆಲಸ ಮಾಡೋವಾಗಿದ್ರೆ ನೋಡಿ ಅಂತ ಹೇಳಿದ್ರು. ಸೊ ನಾನು ಫಸ್ಟ್ ಆಫ್ ಆಲ್ ನೋಡಿರೋದಕ್ಕಿಂತ ಸರ್ ನಾನು ಕೇಳಿದ್ದೆ ಮುಂಚೆ, ಸರ್ ನಾನು ಚಿಕ್ಕ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಯಾವ್ದಾದ್ರು ಕೆಲಸ ಇದೆ ಹೇಳಿ ಅಂತ. ಎರಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದಾಗ ಕತೆ ಕೇಳಿದೆ ಸರ್. ಫಸ್ಟ್ ಕತೆ ಕೇಳಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಲಿ ನನ್ನ ಶಾರ್ಟ್ ಫಿಲಮ್ ಏನು ಮಾಡ್ತಾ ಇದೆ ಅದ್ರದ್ದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಹೇಳಬೇಕು ಅಂದರೆ ಚೇತನ್ ಸರ್ ತುಂಬ ನನಗೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಲಿದ್ದೀವಿ. ಈಗಲೂ ಅಷ್ಟೇ, ಇವತ್ತು ಬೆಳಗ್ಗೆ ಬರ್ಬೇಕಾದ್ರೂ ಜೊತೆಲೇ ಬಂದು, ಬಟ್ ಸಿನಿಮಾ ಮುಗಿಯೋವರೆಗೂ ಜೊತೆಲೇ ಇರ್ತೀವಿ. ಹಾಗೆ ಟೀಮ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಹಾಗೆ ನನ್ನ 2 ಸಿನಿಮಾ ನಿಮ್ಮಿಂದ ಒಂದು ಒಳ್ಳೆ ಯಶಸ್ಸು ಕಂಡಿದೆ. ಆ್ಯಕ್ಚುಲಿ ಅದು ತುಂಬ ಕಡೆ ಕೇಳ್ತಾರೆ, ಮೇರಿ ಮತ್ತು ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತೇಳಿ. ಚೌ ಚೌ ಬಾತ್ನು ಹೀಗೆ ಮುಟ್ಟಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮೀಡಿಯಾದವರು ಇದೇ ಥರ ಸಪೋರ್ಟ್ ಕೊಟ್ಟು ಈ ಸಿನಿಮಾನ ಯಶಸ್ವಿಗೊಳಿಸಬೇಕು ದಯವಿಟ್ಟು. ಥ್ಯಾಂಕ್ ಯು ಸರ್. ಮೊದಲು ಮೈನಿಂಗ್ ವ್ಯಾಪಾರ ಮಾಡ್ತಾ ಇದ್ದೆ, ಈಗ ಅದು ಎಕ್ಸ್ಪೋರ್ಟ್ ಬಂದಾಗಿದೆ. ಈಗ ಸದ್ಯ ರಿಯಲ್ ಎಸ್ಟೇಟಲ್ಲಿ ಮಾಡ್ತಾ ಇದ್ದೆ. ಇಲ್ಲ, ಚೇತನ್ ಅವರು ಬಂದು ಹೇಳಿದರು ಸಿನಿಮಾ ಮಾಡ್ತಾ ಇದ್ದೇನೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಆ ಕಾರಣಕ್ಕೋಸ್ಕರ ಮತ್ತೆ ಎಲ್ಲ ಯುವಕರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರು. ಎಲ್ಲ ಯುವಕರೇ ಇದ್ದಾರೆ, ಅವರಿಗೊಂದು ಸಪೋರ್ಟ್ ಮಾಡುವ ಅಂತೇಳಿ. ದೊಡ್ಡವರಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಇಂಥವರಿಗೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು. ನಾನೇನು ಅಷ್ಟು ದೊಡ್ಡ ಇದೆಲ್ಲ ಆದರೂ ನನ್ನಿಂದ ಎಷ್ಟಾಗ್ತದೆ ಅಷ್ಟು ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಆರೈಕೆ ಯಾವಾಗಲೂ ಇರಲಿ. ರುದ್ರವಣಿ ನಮ್ಮ DOP ಅವರಿಗೆ ರುದ್ರವಣಿ. ಗಂಗಾಧರ್ ಗಾಂಧಿ ನಮ್ಮ ಜೊತೆ ಇದ್ದಾರೆ. ಅವರು ಕನ್ನಡ ಹಾಡನ್ನೇ ಆಡಿ ಅವಾರ್ಡನ್ನು ತಗೊಂಡವರು. ಒಂದು ವಿಶೇಷ ನಿಮ್ಮದು. ಎಲ್ರಿಗೂ ನಮಸ್ಕಾರ. ಗೆಳೆಯ ಕಳೆದ ವರ್ಷದಿಂದ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ರು. ಇವತ್ತು ಅದು ತೆರೆಗೆ ಬರ್ತಾ ಇದೆ, ಖುಷಿ ಆಯಿತು. ನಿನ್ನೆ ಚೌ ಚೌ ಬಾತ್ ತಿಂದಿದ್ದೀನಿ. ಚೌ ಚೌ ಬಾತ್ನ ಬಹುಶಃ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗಲಿ. ಭಾಳ ಒಳ್ಳೆ ಮಾತು, ಖಂಡಿತ ಎಲ್ರಿಗೂ ಶುಭವಾಗಲಿ, ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳ್ತಾ
ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ರುದ್ರಮಣಿ ಸರ್ ಎಲ್ಲರನ್ನು ಚೆನ್ನಾಗಿ ತೋರಿಸ್ಬಿಟ್ಟು ನೀವೇ ಬಂದಿಲ್ಲ ಮುಂದೆ. ಸೊ ಬ್ಯೂಟಿಫುಲ್ ಆಗಿ ತೋರಿಸಿದ್ರ, ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಟೀಮ್, ದ ಹೋಲ್ ಟೀಮ್ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಚೇತನ್ ಬಾಯ್ ದ ಸಿಂಗರ್, ಒಂದು ಕಾಂಪ್ಲಿಮೆಂಟ್ ನನ್ನ ಕಡೆಯಿಂದ. ಅಮೇಝಿಂಗ್ ಆಗಿ ಆಡಿದ್ದೀರಾ ಬ್ರದರ್, ಅಮೇಝಿಂಗ್. ಎದೆಯಲ್ಲಿ ಚೋರ್ ಅಂತಿರೋದು ತುಂಬಾ ರೀಲ್ಸ್, ಐ ಥಿಂಕ್ ಫೇಸ್ಬುಕ್ ಅಲ್ಲೆಲ್ಲ, ಇನ್ಸ್ಟಾಗ್ರಾಮ್ ಎಲ್ಲ ರೀಲ್ಸ್ ಅಲ್ಲಿ ಓಡ್ತಾ ಇದೆ. ಅಮೇಝಿಂಗ್ ಆಗಿ ಓಡ್ತಾ ಇದೆ ಈ ಸಾಂಗ್. ಸೊ ಈ ಸಾಂಗ್ ಇನ್ನೂ ದೊಡ್ಡ ಹಿಟ್ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್.